ಸಂಡೇ ಸಾಯಂಕಾಲ ಒಂದು 7 ಗಂಟೆ ಆಗಿತ್ತು. ಹೊರಗಡೆ ಹೋಗ್ತಾ ಇದ್ವಿ. ಚಾರ್ವಿ ದೀಕ್ಷಿತ್ಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಹೇಳಿ ಒಂದು ಮುಖದಲ್ಲಿ ಪಿಂಪಲ್ಸ್ ಆಗಿತ್ತು. ಹೋದರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಅವರು ಹೇಳಿದರು ಹೀಟಿಗೆ ಆಗಿದೆ, ಬಿ ಕಾಂಪ್ಲೆಕ್ಸ್ ಇದು ತೊಗೊಳ್ಳಿ ಅಂತ ಹೇಳಿದರು. ಅದನ್ನು ತೋರಿಸ್ಕೊಂಡು ನಾವು ವಾಪಸ್ ಬರ್ತಾ ಇದ್ದೀವಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಸಂಡೇ ಅಲ್ವಾ, ಸಂಡೇಗೆ ಏನೆಲ್ಲ ಮಾಡಿದೆ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ತಾ ಹೋಗಿ. ಟೀ ಎಲ್ಲ ಕುಡ್ದಾದ್ಮೇಲೆ ಮಂಡಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು, ನಮ್ಮ ಕಡೆ ಮಂಡಕ್ಕಿ ಅಂತ ಹೇಳ್ತೀವಿ, ಒಗ್ಗರಣೆ ಮಂಡಕ್ಕಿ. ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಕಡೆ ಮಾಡ್ತಾರಲ್ವ ಒಗ್ಗರಣೆ ಮಂಡಕ್ಕಿ, ಅದನ್ನು ತೊಗೊಂಬಂದಿದ್ರು ನಮ್ಮ ಮನೆಯವರು. ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆ ಅದು ಬಿಸಿ ಬಿಸಿಯಾಗೆ ತಿನ್ನಬೇಕು, ಹಾರೋಗಿದ್ಮೇಲೆ ಟೇಸ್ಟ್ ಇರಲ್ಲ. ಅದಕ್ಕೆ ಇವತ್ತು ಅದನ್ನು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ತೊಗೊಂಬಂದಿದ್ರು. ಅದಕ್ಕೆ ನಾನು ಒಗ್ಗರಣೆಗೆ ಅಂತ ಹೇಳಿ ಟೊಮಾಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಅದನ್ನೆಲ್ಲವನ್ನು ಹೆಚ್ಕೊತಾ ಇದ್ದೀನಿ.
ಹತ್ತದಕ್ಕೆ ಫ್ರೆಂಡ್ಸ್ ಟಿಫನ್ ಎಲ್ಲ ಆದಮೇಲೆ ನಾನು ಮಕ್ಕಳು ಫಸ್ಟ್ ಸ್ನಾನ ಮಾಡ್ಕೊಂಡಿದ್ರು. ನಂತರ ಟಿಫನ್ ಮಾಡಿಸ್ದೆ. ಟಿಫನ್ ಆದಮೇಲೆ ನಾನು ಈಗ ನೋಡಿ ಹಪ್ಪಳ ಮಾಡೋಣ ಅಂತ ಹೇಳಿ ಸ್ವಲ್ಪ ಫ್ರೀ ಟೈಮ್ ಇದೆ, ಹಪ್ಪಳ ಮಾಡಿಬಿಡೋಣ ಅಂತ ಹೇಳಿ ಹಪ್ಪಳಗೆ ನೀರು ಇಟ್ಕೊತಾ ಇದ್ದೀನಿ. ಈ ಹಪ್ಪಳ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ಕುದಿಲಿಕ್ಕೆ ಇಟ್ಟೆ ಫ್ರೆಂಡ್ಸ್. ನಾನು ಅದು ಹಪ್ಪಳ ಮಾಡ್ಲಿಕ್ಕೆ ರೆಡಿ ಮಾಡಿದ್ದೀನಲ್ವ, ಅದು ಕುದೀತಾ ಇತ್ತು. ಅಷ್ಟರಲ್ಲೇ ಟೀ ಮಾಡ್ಕೊಂಡು ಕುಡಿಯೋಣ, ಟಿಫನ್ ಮಾಡಿದ್ದೀವಿ ಅಂತ ಹೇಳಿ ಟೀ ಕುಡಿದ್ವಿ. ನಂತರ ನಾನು ಮಸಾಲ ತೆಗ್ದಿದ್ದೀನಿ ನೋಡಿ. ಮೀನು ತೊಗೊಂಬಂದಿದ್ರು ಬೆಳಗ್ಗೆ ನಮ್ಮ ಮನೆಯವರು, ಫ್ರೆಶ್ ಆಗಿರೋ ಮೀನು ತೊಗೊಂಬಂದಿದ್ರು. ಅದನ್ನು ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ಎಲ್ಲ ಮಸಾಲ ತೆಗೆದ್ಬಿಟ್ಟು ನೋಡಿ ಸಾಂಬಾರಿಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾನು ಹಪ್ಪಳ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಪ್ಪಳ ಕೂಡ ಬಿಟ್ಟೆ. ಅದೆಲ್ಲ ಆದಮೇಲೆ ನಂತರ ನೋಡಿ ಸಾಂಬಾರು ಕುದೀತಾ ಇತ್ತು. ಇದು ಕುದಿಯುವಷ್ಟರಲ್ಲಿ ನಾನು ಮತ್ತೆ ಫಿಶ್ನ ವಾಶ್ ಮಾಡ್ಕೋಬೇಕು. ಫಿಶ್ ವಾಶ್ ಮಾಡಿ ಅದು ತುಂಬ ಕುದಿ ಬರೆದ್ಮೇಲೆ ನಾನು ಫಿಶ್ನ ಹಾಕೋದು. ನನಗೆ ಯಾಕೋ ಏನೋ ಫಿಶ್ ಅಂದರೆ ತುಂಬ ಇಷ್ಟ. ಫಸ್ಟಿಂದನೂ ಅಷ್ಟೇ ಫಿಶ್ ತಲೆ ಅಂದರೆ ಇನ್ನೂ ತುಂಬ ಇಷ್ಟ ನನಗೆ. ನೋಡಿ ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರು ಕೂಡ ಜಾಸ್ತಿ ಇಷ್ಟಪಡಲ್ಲ. ಅದರಲ್ಲೂ ದೀಕ್ಷಿತ್ 1 ಪೀಸ್ 2 ಪೀಸ್ ತಿಂತಾನೆ, ಚಾರ್ವಿ ತಿನ್ನೋದೇ ಇಲ್ಲ. ಮತ್ತು ನನ್ನ ಮನೆಯವರಿಗೂ ಅಷ್ಟೊಂದು ಇಷ್ಟ ಇರಲಿಲ್ಲ. ನಾನು ತಿನ್ನೋದಕ್ಕೋಸ್ಕರ ನಮ್ಮ ಮನೆಯವರು ಕೂಡ ಈಗ ಫಿಶ್ ತುಂಬಾ ತಿಂತಾರೆ ನನ್ನಿಂದ. ಚೆನ್ನಾಗಿದೆ ಅಲ್ವಾ, ದಪ್ಪ ಫಿಶ್ ಇದೆ, ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಯಾವ ಫಿಶ್ ಆದರೂ ಅಷ್ಟೇ, ನನಗೆಲ್ಲ ಫಿಶ್ಶು ತುಂಬಾ ಇಷ್ಟ. ಫಿಶ್ ಸಾಂಬಾರು ಅಂದರೆ ತುಂಬ ಇಷ್ಟ. ನೋಡಿ ನಾನು ಈಗೆಲ್ಲ ಕುದಿ ಬಂದಿದ್ಮೇಲೆ ಇದನ್ನು ಹಾಕ್ತೀನಿ. ಎಲ್ಲ ನೋಡಿ ಎಣ್ಣೆ ಬಿಟ್ಕೊಂಡಿರಬೇಕು, ತುಂಬ ಕುದಿ ಬಂದಮೇಲೆ ಎಣ್ಣೆ ಬಿಟ್ಕೊಂಡಿರ್ಬೇಕು. ಅದು ಎಣ್ಣೆ ಬಿಟ್ಕೊಂಡು ಬಂದಮೇಲೆ ನಾವು ಅದನ್ನು ಹಾಕಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸಾಂಬಾರಲ್ಲಿ ಬಿಟ್ಕೊತಾ ಇದ್ದೀನಿ. ನಾನು ನಮ್ಮ ಮನೆಯವರು ಇಬ್ಬರೇ ತಿನ್ನೋದು ಸಾಂಬಾರಲ್ಲಿರೋ ಫಿಶ್, ಅದರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊತಾ ಇದ್ದೀನಿ ಸಾಂಬಾರಲ್ಲಿ. ನಂತರ ಫ್ರೈಗಂತ ಹೇಳಿ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅವರಿಬ್ಬರಿಗೂ ಫ್ರೈ ಮಾಡಿಕೊಡ್ಬೇಕು. ಮತ್ತು ನಾವು ಕೂಡ ರೊಟ್ಟಿ ಜೊತೆ ಫ್ರೈ ಇದ್ದರೆ ತಿಂತೀವಿ. ಅದಕ್ಕೆ ಫ್ರೈಗಂತಲೇ ಜಾಸ್ತಿ ಇಟ್ಟಿದ್ದೀನಿ, ಸಾಂಬಾರಲ್ಲಿ ಸ್ವಲ್ಪನೇ ಬಿಟ್ಟಿದ್ದೀನಿ.
ಫ್ರೆಂಡ್ಸ್, ಮಧ್ಯಾಹ್ನ ಊಟ ಎಲ್ಲ ಆದ ತಕ್ಷಣ ನಾನು ಮತ್ತೆ ಏನು ಸುಮ್ಮನೆ ಕುತ್ಕೊಳ್ಳೋದು ಅಂತ ಹೇಳಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಬಿಡೋಣ ಅಂತ ಹೇಳಿ ಮೆಣಸಿನ್ಕಾಯಿ ಜಾಸ್ತಿ ಇತ್ತು, ಅದನ್ನು ತೊಳಿತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡಬೇಕು ಮತ್ತು ಹೇಗೆ ಮಾಡಿದ್ದೀನಿ ನಾನು ಅಂತ, ಏನೆಲ್ಲ ಮೆಟೀರಿಯಲ್ಸ್ ಹಾಕಿದ್ದೀನಿ ಅದರಲ್ಲಿ ಅಂತ ಹೇಳಿಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಓಕೆನಾ. ಈಗ ನಾನು ಮೆಣಸಿನ್ಕಾಯಿನ ತೊಳ್ಕೊಂಡ್ಬಿಟ್ಟು ಅದನ್ನೇ ಯಾವ ಥರ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತೇ ಮಾಡಿದೆ ನಾನು, ಭಾನುವಾರ ಫ್ರೀ ಇದ್ನಲ್ವ, ಅದಕ್ಕೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಮೆಣಸಿನ್ಕಾಯಿನ ತೊಳ್ಕೊಂಡು ನಾನು ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಈಗ.